ಹಾಯ್ ಫ್ರೆಂಡ್ಸ್, ಮಾತಾಡದ ಹುಡುಗಿ ಭಾಗ 2 ಕಥೆಯೊಳಗೆ ಹೋಗೋಣ ಬನ್ನಿ. ಬೆಳಗ್ಗೆ ಎದ್ದು ಹೂವಿನ ದಂಡೆಗಳನ್ನೆಲ್ಲ ಪುಟ್ಟ ಬುಟ್ಟಿಯಲ್ಲಿ ರೆಡಿ ಮಾಡಿಕೊಂಡು ದ್ಯಾವಮ್ಮನ ಈ ಹೆಸರಿಲ್ಲದ ಮಗಳು ರಸ್ತೆ ಬದಿಗೆ ಬಂದು ಮಾರಾಟಕ್ಕೆ ನಿಲ್ಲಬೇಕಾದರೆ ಗಂಟೆ 8:30 ಇರಬಹುದು. ಬಿಸಿಲೇರಬೇಕಾದ ಹೊತ್ತು. ಆದರೂ ಆವತ್ತು ಬಿಸಿಲಿರಲಿಲ್ಲ. ಚಳಿಗಾಲದಲ್ಲೂ ಒಮ್ಮೊಮ್ಮೆ ಹಿಡಿದು ಬಿಡುವ ಹಿಂಗಾರು ಮಳೆಯ ಸೂಚನೆಯಂತೆ ಸಣ್ಣಗೆ ಥಂಡಿಗಾಳಿ ಬೀಸುತ್ತಿತ್ತು. ಆಕಾಶದಲ್ಲಿ ತೇಲುತ್ತಿದ್ದ ಬಿಳಿಯ ಮೋಡಗಳು ನಿಧಾನವಾಗಿ ದಟ್ಟವಾಗುತ್ತಾ ಕಪ್ಪಾಗುತ್ತಿದ್ದವು. ದ್ಯಾವಮ್ಮನ ಜೀವವೆಲ್ಲ ಮಗಳೊಡನೆ ಇದ್ದರೂ ಹೊಟ್ಟೆಪಾಡಿಗೆ ಬುಟ್ಟಿ ಹೆಣೆಯಲೇಬೇಕಾದ್ದರಿಂದ ಬತ್ತುಗತ್ತಿ ತೆಗೆದುಕೊಂಡು ಬಿದಿರು ಸೀಳಲು ಕಾಡೊಳಗೆ ಹೋಗಿದ್ದಳು. ಆ ಪುಟ್ಟ ಹುಡುಗಿ ಹೂವು ಮಾರಲು ರಸ್ತೆ ಬದಿ ನಿಂತಿದ್ದಷ್ಟೇ. ಅದಕ್ಕೆ ಹೇಗೆ ಮಾರಬೇಕೆಂದು ಸಹ ಗೊತ್ತಿರಲಿಲ್ಲ. ಎಷ್ಟು ದುಡ್ಡು ಕೇಳಬೇಕೆಂದೂ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ರಸ್ತೆ ಬದಿ ಹೂವು ಹಿಡಿದು ನಿಲ್ಲುವ ರೋಮಾಂಚನವೇ ಅವಳಿಗೆ ಆ ಕ್ಷಣದಲ್ಲಿ ಮುಖ್ಯವಾಗಿತ್ತು. ಒಂದೊಂದೇ ಬಸ್ಸು ಕಾರು ಬರಬರನೆ ಧೂಳೆಬ್ಬಿಸಿಕೊಂಡು ಹೋದ ಹಾಗೂ ನಾನಾ ಭಂಗಿಯಲ್ಲಿ ನಿಂತು ಹೂವಿನ ಮಾಲೆಯನ್ನು ವಾಹನಗಳಲ್ಲಿ ಹೋಗಿ ಬರುವವರ ಕಣ್ಣಿಗೆ ಕಾಣುವಂತೆ ಎತ್ತೆತ್ತಿ ಹಿಡಿದು ಮಾರಾಟದ ಮಹತ್ಸಾಹಸ ಮುಂದುವರೆಸಿದಳು. ತಾನು ಚಿಕ್ಕ ಹುಡುಗಿಯಾದ್ದರಿಂದ ವಾಹನಗಳವರೆಗೆ ಸರಿಯಾಗಿ ಕಾಣುತ್ತಿಲ್ಲವೇನೋ ಎಂದು ಆದಷ್ಟು ಎತ್ತರಕ್ಕೆ ಎತ್ತಿ ಹಿಡಿದು 2 ಹೆಜ್ಜೆ ಮುಂದಕ್ಕೆ ಹೋಗಿ ರಸ್ತೆ ಒಳಗೆ ನಿಂತು ತೋರಿಸಿದಳು. ಯಾವ ಕಾರೂ ನಿಲ್ಲಲಿಲ್ಲ, ಯಾವ ಬಸ್ಸು ಬ್ರೇಕ್ ಹಾಕಲಿಲ್ಲ. ಬಹುಶಃ ಇಷ್ಟು ಪುಟ್ಟ ಹುಡುಗಿಯ ಹತ್ತಿರ ವ್ಯಾಪಾರ ಮಾಡುವುದು ಹೇಗೆಂದು ಅವರೆಲ್ಲ ಹಿಂದೆದೆಗೆದರು. ಅಥವಾ ಯಾರಿಗೂ ನಿಂತುಕೊಳ್ಳುವ ವ್ಯವಧಾನವಿರಲಿಲ್ಲವೋ? ಪ್ರತಿ ವಾಹನ ಬರುವಾಗಲೂ ಇದಾದರೂ ನಿಲ್ಲಬಹುದೇನೋ ಎಂಬ ಪ್ರತೀಕ್ಷೆಯಿಂದಲೇ ನೋಡುತ್ತಿದ್ದಳು. ಅವಳ ಹಂಬಲಕ್ಕೆ ತಕ್ಕಂತೆ ವಾಹನ ನಿಧಾನವಾದಂತೆ ಸಹ ಕಾಣುತ್ತಿತ್ತು. ಆದರೆ ಆ ಪುಟ್ಟ ಹುಡುಗಿಯ ಉತ್ಸಾಹಕ್ಕೆ ತಣ್ಣೀರೆರಚುವಂತೆ ಪ್ರತಿಯೊಂದು ವಾಹನ ಹೋದಾಗಲೂ ಧೂಳು ಅವಳ ಕಣ್ಣ ಕತ್ತಲಾಗುವಂತೆ ಕವಿಯುತ್ತಿತ್ತು. ಆ ದಿನ ಬೆಳಗ್ಗೆ ಎದ್ದು ಮೇದರಹಳ್ಳಿಯ ಅಕ್ಕಪಕ್ಕದಲ್ಲೇ ಬೆಳೆದಿದ್ದ ರಂಜದ ಮರದ ಬುಡಗಳೆಡೆಗೆ ಓಡಿದ್ದಳು. ಪ್ರತಿಯೊಂದು ಭೂತಾಕಾರದ ರಂಜದ ಮರಗಳು. ಅವುಗಳಡಿ ಅಕ್ಷತೆ ಚೆಲ್ಲಿದ ಹಾಗೆ ರಾತ್ರಿಯೆಲ್ಲ ಉದುರಿದ್ದ ರಂಜದ ಹೂಗಳನ್ನು ಒಟ್ಟು ಮಾಡಿ ಬುಟ್ಟಿ ಉಕ್ಕಿ ಚೆಲ್ಲುವ ಹಾಗೆ ತುಂಬಿ ಹೊತ್ತು ತಂದಿದ್ದಳು. ಹಳ್ಳದ ತಂಪಿನಲ್ಲಿ ಬೆಳೆದು ಕಾಡಿಗಿದ್ದ ಕರಿಬಾಳೆ ರಸಲಿಗೆ ಹೋಗಿ ಬಾಳೆ ಪಟ್ಟೆ ತಂದು ಅಮ್ಮನಿಗೆ ಮೊದಲು ಮಾಲೆ ಕಟ್ಟಿಕೊಡು ಎಂದು ಅತ್ತಿತ್ತ ಹಂದಾಡದ ಹಾಗೆ ಜೋತು ಬಿದ್ದಳು. ಅವಳ ತಂದಿದ್ದ ಹೂವಿನ ರಾಶಿ ನೋಡಿದರೆ ಯಾರೇನೂ ಒಂದು ಜನ್ಮಕ್ಕೆ ಮಾಲೆ ಕಟ್ಟಿ ಮುಗಿಸುವ ಹಾಗೆ ಇರಲಿಲ್ಲ. ಹಳತೋ ಹೊಸತೋ ನೋಡದೆ ತರೋಗೋ ಕಸವೋ ಲೆಕ್ಕಿಸದೆ ಬಾಚಿ ತಂದಿದ್ದ ಹೂಗಳಲ್ಲಿ ಅರ್ಧಕ್ಕರ್ಧ ಹೂವನ್ನು ದ್ಯಾವಮ್ಮ ತೆಗೆದು ಬೇಡವೆಂದು ಎಸೆದಾಗ ಒಯ್ದು ಮಾರಲು ಮಾಲೆ ಕಡಿಮೆಯಾಗುತ್ತೆಂದು ಅವಳಿಗೆ ದುಃಖವೇ ಆಗಿತ್ತು. ಗಾಳಿ ಜೋರಾಗುತ್ತಿತ್ತು. ಕಾಡಿನ ಮೇಲೆ ಗಾಳಿ ಮೈ ತಿಕ್ಕಿಕೊಂಡು ಹೋದಾಗ ಹೊಯ್ ಎಂದು ಸಮುದ್ರ ಮೊರೆದ ಹಾಗೆ ಸದ್ದಾಗುತ್ತಿತ್ತು. ರಸ್ತೆ ಬದಿಯಲ್ಲಿ ಈ ಹುಡುಗಿಗೆ ಎತ್ತಿ ಹಿಡಿದ ಹೂವಿನ ಮಾಲೆ ಬಿಕರಿ ಮಾಡಲು ಯಾವ ಗಿರಾಕಿಯೂ ಕಾಣಲಿಲ್ಲ. ಸುತ್ತ ಕವಿದುಕೊಂಡಂತಿದ್ದ ಕಾಡಿನ ನಡುವೆ ದೂರದವರೆಗೂ ಕಾಣುತ್ತಿದ್ದ ದಾರಿಯನ್ನು ನೋಡಿ ನೋಡಿ ದ್ಯಾವಮ್ಮನ ಮಗಳಿಗೆ ಕಣ್ಣು ನೋಯಿದವು. ಹೆಚ್ಚು ಕಡಿಮೆ ನೆಲಮಟ್ಟಕ್ಕೆ ಹರಿಯುತ್ತಿದ್ದ ಅವಳ ಕಣ್ಣಳತೆಗೆ ಭೂತಾಕಾರದ ಮರಗಳೆಲ್ಲ ಆಕಾಶದ ಕಡೆಯಿಂದ ತನ್ನೆಡೆಗೆ ನಿಷ್ಕರುಣೆಯಿಂದ ತಿರಸ್ಕಾರದಿಂದ ನಿಟ್ಟುಸಿರದಂತೆ ಕಂಡಿತು. ಬೀಸುತ್ತಿದ್ದ ಗಾಳಿಗೆ ಬಿದಿರು ಹಿಂಡಿಲುಗಳ ಚಳಿಗೆ ಹಲ್ಲು ಕಡಿದಂತೆ ಸದ್ದು ಮಾಡಿದ್ದವು. ಅವಳು ನಿಂತು ಎಷ್ಟು ಹೊತ್ತಾಯ್ತೋ ಏನೋ, ಹೊತ್ತು ಗೊತ್ತಾಗದ ಹಾಗೆ ಈಗ ಆಕಾಶದಲ್ಲಿ ಮೋಡಗಳು ಕಿಕ್ಕಿರಿಯತೊಡಗಿದ್ದವು. ಚಿಕ್ಕ ಹುಡುಗಿಯಾದರೂ ಅವಳಿಗೆ ನಿಂತು ನಿಂತು ಕಾಲು ನೋಯತೊಡಗಿದಂತೆ ಹೃದಯಹೀನ ಪ್ರಪಂಚದ ಬಗ್ಗೆ ನಿಧಾನವಾಗಿ ದುಃಖವಾಯಿತು. ಹೋಗಿ ಬರುವ ವಾಹನಗಳ ಧೂಳು ಮುಸುಗಿ ಕೈಯಲ್ಲಿದ್ದ ಮಾಲೆಯ ರಂಜದ ಹೂಗಳೆಲ್ಲ ಮಂಕು ಹಿಡಿದು ಬಾಡುತ್ತಾ ಬಂದವು. ಕೊಂಚ ಹೊತ್ತಿನೊಳಗೆ ಹುಡುಗಿ ಕೈಯಲ್ಲಿದ್ದ ಮಾಲೆ ಕೆಚ್ಚಾಗಿ ಮುರುಟಿಕೊಂಡು ಅದನ್ನು ಹಿಡಿದು ನಿಲ್ಲಲು ಅವಳಿಗೆ ಅಸಹ್ಯವಾಯಿತು.
ಅದನ್ನು ದೂರ ಎಸೆದು ಬುಟ್ಟಿಯೊಳಗಿಂದ ಇನ್ನೊಂದು ತೆಗೆದಳು. ಮತ್ತೆ ಕಾರು, ಬಸ್ಸು, ಗಾಳಿ, ಧೂಳು, ನಿರಾಸೆ, ನಿಷ್ಕ್ರಿಯ ಪ್ರೀತಿಯ ಕೊಡುಗೆಗಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವಂತೆ ಕಾಣುತ್ತಿತ್ತು. ಹೂಗಳೊಡನೆ ಹುಡುಗಿಯ ಮನಸ್ಸಿನ ಉತ್ಸಾಹ, ಶ್ರದ್ಧೆಗಳೆಲ್ಲ ಬಾಡಿದವು. ಕೈಯಲ್ಲಿದ್ದ ಮಾಲೆಗಳು ಬಿಸಿಲಿಗೆ ಬಾಡಿದ ಹಾಗೂ ಎಸೆದು ಒಂದೊಂದನ್ನೇ ತೆಗೆದುಕೊಳ್ಳುತ್ತಾ ಬುಟ್ಟಿಯೊಳಗಿದ್ದ ಮಾಲೆಗಳೆಲ್ಲ ಮುಗಿಯುತ್ತಾ ಬಂದವು. ಅಷ್ಟರಲ್ಲಿ ದೂರದಲ್ಲಿ ಒಂದು ಕರಿಯ ಅಂಬಾಸಿಡರ್ ಕಾರೊಂದು ಕಾಡೊಳಗಿಂದ ಬಂದ ಹಾಗೆ ರಸ್ತೆ ಬದಿಯಿಂದ ಮೆಲ್ಲಗೆ ಮೇನ್ ರೋಡಿಗೆ ದಾಟಿಕೊಂಡಿದ್ದು ಹುಡುಗಿಯ ಕಣ್ಣಿಗೆ ಬಿತ್ತು. ಆ ಕಾರು ತುಂಬಾ ಹೊತ್ತಿನ ಮುಂಚೆಯೇ ಅಲ್ಲಿ ಬಂದು ರಸ್ತೆಯ ಬದಿ ಕಾಡಿನ ದಟ್ಟಣೆಯಲ್ಲಿ ಹುದುಗಿ ನಿಂತಿದ್ದು ಹುಡುಗಿಯ ಕಣ್ಣಿಗೆ ಬಿದ್ದಿರಲಿಲ್ಲ. ಕಾರು ನಿಧಾನವಾಗಿ ಮೇನ್ ರೋಡಿನಲ್ಲಿ ಹುಡುಗಿಯತ್ತ ಮುಂದುವರೆಯಿತು. ಹುಡುಗಿ ಬೆಳಗಿನಿಂದ ಮಾಡಿದ ಅಭ್ಯಾಸ ಬಲದಿಂದಲೋ ಎಂಬಂತೆ ತನ್ನ ಕೈಯಲ್ಲಿದ್ದ ಮಾಲೆಯನ್ನು ಬರುತ್ತಿದ್ದ ಕಾರಿನತ್ತ ಎತ್ತಿ ಹಿಡಿದಳು. ಮೆಲ್ಲಗೆ ತಳ್ಳದಂತೆ ತನ್ನ ಕಡೆಗೆ ಬರುತ್ತಿದ್ದ ಅದನ್ನು ನೋಡಿ ಇದಾದರೂ ನಿಲ್ಲಬಹುದೇನೋ ಎನ್ನುವ ಆಸೆ ಅವಳ ಕಣ್ಣಲ್ಲಿ ಮಿಂಚಿತು. ಧನ್ಯವಾದ. ಅಧ್ಯಾಯ ಫುಲ್ ಹೋದ್ಮೇಲೆ ಏನನ್ನಿಸ್ತು ಅಂತಂದರೆ ಫ್ರೆಂಡ್ಸ್, ದ್ಯಾವಮ್ಮ ಏನಾದ್ಲು, ಕಾಡಿಂದ ದ್ಯಾವಮ್ಮ ಹೊರಗೆ ಬಂದ್ಲ ಅಥವಾ ಹುಡುಗಿ ಹೂ ಮಾರಿದ್ಲ, ಆ ಕಾರ್ ಯಾರ್ದು ಏನು ಅನ್ನೋದಕ್ಕೆ ಮುಂದೆ ಬುಕ್ ಓದಿ ಜುಗಾರಿ ಕ್ರಾಸ್ ಸಂಪೂರ್ಣ ಪುಸ್ತಕ ಓದ್ಮೇಲೆ ಎಲ್ಲ ಮಾಹಿತಿಗಳು ನಿಮ್ಗೆ ಸಿಗ್ತಾವಂತ ಅಂತೀನಿ. ಬಾಯ್. ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.